ಫೆಬ್ರವರಿ 5 ಗುರುವಾರದಂದು ಬರುವ ಸಂಕಷ್ಟ ಚತುರ್ಥಿ ದಿನವು ಅತ್ಯಂತ ದೈವಿಕ ಶಕ್ತಿಯ ದಿನವಾಗಿದ್ದು, ಈ ದಿನ ಗಣಪತಿ ಪೂಜೆ ಮತ್ತು ಶಿರಡಿ ಸಾಯಿಬಾಬಾರ ಸ್ಮರಣೆಯನ್ನು ಒಟ್ಟಿಗೆ ಮಾಡಿದರೆ ಜೀವನದ ಸಂಕಷ್ಟಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ಎಂದು ಶಾಸ್ತ್ರಗಳು ಹಾಗೂ ಭಕ್ತರ ಅನುಭವಗಳು ಹೇಳುತ್ತವೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರ ಧರಿಸಿ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಮೊದಲಿಗೆ ಗಣೇಶನ ಸ್ಮರಣೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಬುದ್ಧಿ, ವಿವೇಕ ಮತ್ತು ವಿಘ್ನನಾಶಕ ಶಕ್ತಿ ದೊರೆಯುತ್ತದೆ. ಸಂಕಷ್ಟ ಚತುರ್ಥಿಯ ವಿಶೇಷತೆ ಎಂದರೆ ಜೀವನದಲ್ಲಿ ಎದುರಾಗುವ ಸಾಲ, ಆರೋಗ್ಯ ಸಮಸ್ಯೆ, ಮಾನಸಿಕ ಒತ್ತಡ, ಕುಟುಂಬ ಕಲಹಗಳಿಂದ ಸಂಕಷ್ಟಗಳು ಈ ದಿನದ ಪೂಜೆಯಿಂದ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ. ಈ ದಿನ ಉಪವಾಸ ಅಥವಾ ಫಲಾಹಾರ ವ್ರತವನ್ನು ಅನುಸರಿಸಿದರೆ ಪೂಜೆಯ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ. ದಿನವಿಡೀ ಶಾಂತ ಮನಸ್ಸಿಂದ ಇರುವ ಪ್ರಯತ್ನ ಮಾಡಿ. ಕೆಟ್ಟ ಮಾತು, ಕೋಪ ಮತ್ತು ಅಸೂಯೆಗಳನ್ನು ದೂರವಿಡುವುದು ಅತ್ಯಂತ ಮುಖ್ಯ. ಸಂಜೆಯ ವೇಳೆಗೆ ಚಂದ್ರೋದಯದ ಮೊದಲು ಗಣಪತಿಗೆ ನೈವೇದ್ಯ ಸಿದ್ಧಪಡಿಸಬೇಕು. ಸಾಮಾನ್ಯವಾಗಿ ಉಂಡೆ, ಮೋದಕ, ತುಪ್ಪ, ಬೆಲ್ಲ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ದೀಪ ಹಚ್ಚಿ ಧೂಪ ಅರ್ಪಿಸಿ ಕುಟುಂಬದ ಎಲ್ಲರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಬೇಕು. ಚಂದ್ರನನ್ನು ನೋಡಿದ ನಂತರ ಗಣಪತಿಗೆ ಅರ್ಪಿಸಿದ ನೈವೇದ್ಯವನ್ನು ಸ್ವೀಕರಿಸುವುದು ಸಂಕಷ್ಟ ಚತುರ್ಥಿಯ ಪ್ರಮುಖ ವಿಧಾನ. ಇದಾದ ನಂತರ ಶಿರಡಿ ಸಾಯಿಬಾಬಾರ ಪೂಜೆಯನ್ನು ಪ್ರಾರಂಭಿಸಬೇಕು. ಸಾಯಿಬಾಬಾರ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಬೆಳಗಿಸಿ ಓಂ ಸಾಯಿರಾಮ್ ಎಂಬ ನಾಮವನ್ನು ನಿಧಾನವಾಗಿ ಜಪಿಸುತ್ತಾ ಮನಸ್ಸನ್ನು ಸಂಪೂರ್ಣವಾಗಿ ಬಾಬಾರ ಪಾದಗಳಲ್ಲಿ ಸಮರ್ಪಿಸಬೇಕು. ಸಾಯಿಬಾಬಾರ ಉಪದೇಶವಾದ ಶ್ರದ್ಧೆ ಮತ್ತು ಸಬೂರಿಯನ್ನು ನೆನೆದು ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ಸಾಯಿ ಚರಿತ್ರೆಯ ಒಂದು ಅಧ್ಯಾಯವನ್ನು ಓದಿದರೆ ಅಥವಾ ಕೇಳಿದರೆ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ. ಈ ಗುರುವಾರ ಸಂಕಷ್ಟ ಚತುರ್ಥಿ ದಿನ ಗಣಪತಿಯ ವಿಘ್ನನಾಶಕ ಶಕ್ತಿ ಮತ್ತು ಸಾಯಿಬಾಬಾರ ಕರುಣಾಮಯ ಆಶೀರ್ವಾದ ಒಂದಾಗಿ ಕೆಲಸ ಮಾಡುವುದರಿಂದ ಭಕ್ತರ ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಆಚರಣೆಗಳು, ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಅಶಾಂತಿ ಅನುಭವಿಸುವವರು ಈ ದಿನ ವಿಶೇಷವಾಗಿ ಪೂಜೆ ಮಾಡಿದರೆ ನಿಧಾನವಾಗಿ ಪರಿಹಾರ ಕಂಡುಕೊಳ್ಳಬಹುದು. ಸಾಧ್ಯವಾದರೆ ಬಡವರಿಗೆ ಹಣ್ಣು ಅಥವಾ ಎಳ್ಳು ಸ್ವಲ್ಪ ದಾನ ಮಾಡುವುದರಿಂದ ಪೂಜೆ ಫಲಪ್ರದವಾಗಿರುತ್ತದೆ. ಈ ಪವಿತ್ರ ದಿನವನ್ನು ನಂಬಿಕೆ, ಶುದ್ಧತೆ ಮತ್ತು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ಗಣಪತಿ ಮತ್ತು ಸಾಯಿಬಾಬಾರ ದಯೆಯಿಂದ ಜೀವನದಲ್ಲಿ ಹೊಸ ಬೆಳಕು, ಹೊಸ ಮಾರ್ಗ ಮತ್ತು ನೆಮ್ಮದಿ ದೊರೆಯುವುದು ಖಚಿತ. ಇಂದಿನ ಈ ಪವಿತ್ರ ಗುರುವಾರ ಸಂಕಷ್ಟ ಚತುರ್ಥಿ ಎಂದು ಗಣಪತಿ ಬಪ್ಪನ ಕೃಪೆ ಮತ್ತು ಶಿರಡಿ ಸಾಯಿಬಾಬಾರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ನಿಧಾನವಾಗಿ ದೂರಾಗಿ ಮನಸ್ಸಿಗೆ ಶಾಂತಿ, ಮನೆಗೆ ನೆಮ್ಮದಿ ಹಾಗೂ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಶ್ರದ್ಧೆ ಮತ್ತು ಸಬೂರಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಯಿಬಾಬಾರ ದಾರಿಯಲ್ಲಿ ನಡೆಯುತ್ತಾ ಗಣಪತಿಯ ಆಶೀರ್ವಾದವನ್ನು ಸದಾ ನೆನಪಿಸಿಕೊಳ್ಳೋಣ. ಈ ದೈವಿಕ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಇಂತಹ ಪವಿತ್ರ ದಿನಗಳ ಪೂಜೆ, ವ್ರತ ಮತ್ತು ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿರಾಮ್. ನಮಸ್ಕಾರಗಳು.